ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಫೈನಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗಿದೆ. ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಕಪ್ ಗೆದ್ದಿದ್ದಾರೆ. ಇದು ಬರೀ ಗೆಲ್ವಲ್ಲ, ಇದೊಂದು ಇತಿಹಾಸ ಅಂತಾನೆ ಹೇಳಬಹುದು. ಆದರೆ ವೀಕ್ಷಕರೇ, ಈ ಸಲದ ಫಿನಾಲೆ ತುಂಬ ಸ್ಪೆಷಲ್. ಯಾಕಂದರೆ ವಿನ್ನರ್ಗೆ ಸಿಕ್ಕಿದ್ದು ಬರೀ 50 ಲಕ್ಷ ಅಲ್ಲ. ನಮ್ಮ ಕಿಚ್ಚ ಸುದೀಪ್ ಅವರು ತಮ್ಮ ಸ್ವಂತ ಕಡೆಯಿಂದ ಸ್ಪೆಷಲ್ ಆಗಿ ಇನ್ನೊಂದು 10 ಲಕ್ಷ ರೂಪಾಯಿ ಕೊಟ್ಟು ಗಿಲ್ಲಿ ನಟ ಅವರಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಬಹುಮಾನದ ಮೊತ್ತ 60 ಲಕ್ಷ ಆಯಿತು. ಇದರ ಜೊತೆಗೆ ಒಂದು ಹೊಸ ಕಾರ್ ಕೂಡ ಸಿಕ್ಕಿದೆ. ಆದರೆ ನಮ್ಮ ಚಾನಲ್ ಲಾ ಪಾಯಿಂಟ್ ಆಗಿರೋದ್ರಿಂದ ನಾವು ಇದರ ಅಸಲಿ ಲೆಕ್ಕಾಚಾರ ನೋಡಬೇಕಲ್ವಾ. ಸುದೀಪ್ ಅವರು ಕೊಟ್ಟ ಆ 10 ಲಕ್ಷ ಗಿಫ್ಟ್ ಅಥವಾ ಬಹುಮಾನನ ಅದಕ್ಕೆ ಟ್ಯಾಕ್ಸ್ ಬೀಳುತ್ತಾ ಇಲ್ವಾ? ಬನ್ನಿ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ವೀಕ್ಷಕರೇ, ಗಿಲ್ಲಿ ನಟ ಅವರ ಗೆಲುವಿಗೆ ಇನ್ನೊಂದು ಮುಖ್ಯ ಕಾರಣ ಇದೆ. ಅದೇ ಡೆವಿಲ್ ಸಿನಿಮಾ. ನಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಸರ್ ಅಭಿನಯದ ಡೆವಿಲ್ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿ ಧೂಳೆಬ್ಬಿಸಿದೆ. ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಮಾಡಿರೋ ಪಾತ್ರ ಜನರಿಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಕೂಡ ಆಗಿತ್ತು. ಸಿನಿಮಾ ಹಿಟ್ ಆದ ಬೆನ್ನಲ್ಲೇ ಬಿಗ್ ಬಾಸ್ ಗೆಲುವಿನ ಪಟ್ಟ ಸಿಕ್ಕಿರೋದು ಅವರಿಗೆ ಡಬಲ್ ಲಾಟ್ರಿ ಹೊಡೆದ ಹಾಗಾಗಿದೆ. ಒಂದು ಕಡೆ ಬಾಕ್ಸ್ ಆಫೀಸ್ ಸಕ್ಸಸ್, ಇನ್ನೊಂದು ಕಡೆ ಬಿಗ್ ಬಾಸ್ ವಿನ್ನರ್ ಪಟ್ಟ. ಇವತ್ತು ಕರ್ನಾಟಕದಲ್ಲಿ ಗಿಲ್ಲಿ ನಟ ಫುಲ್ ಟ್ರೆಂಡಿಂಗ್ ಸ್ಟಾರ್ ಆಗಿದ್ದಾರೆ. ಈಗ ವಿಷಯಕ್ಕೆ ಬರೋಣ. ಕಾನೂನಿನ ಪ್ರಕಾರ ಈ ಹಣದ ಕಥೆ ಏನು? ಮೊದಲನೇದಾಗಿ ಚಾನೆಲ್ ಕಡೆಯಿಂದ ಸಿಕ್ಕಿರೋ 50 ಲಕ್ಷ ರೂಪಾಯಿ ನಮ್ಮ ಆದಾಯ ತೆರಿಗೆ ಕಾಯ್ದೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 115B ಪ್ರಕಾರ ಯಾವುದೇ ಗೇಮ್ ಶೋ, ಲಾಟ್ರಿ ಅಥವಾ ರಿಯಾಲಿಟಿ ಶೋನಲ್ಲಿ ಗೆದ್ದ ಹಣಕ್ಕೆ ನೇರವಾಗಿ 30% ಟ್ಯಾಕ್ಸ್ ಕಟ್ಟಾಗುತ್ತೆ. ಇದರ ಮೇಲೆ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಕೂಡ ಇರುತ್ತೆ. ಅಂದರೆ ಒಟ್ಟು 31.2% ಟ್ಯಾಕ್ಸ್. ಲೆಕ್ಕ ಹಾಕಿದರೆ 50 ಲಕ್ಷದಲ್ಲಿ ಬರೋಬ್ಬರಿ 15,60,000 ಸರ್ಕಾರಕ್ಕೆ TDS ರೂಪದಲ್ಲಿ ಹೋಗುತ್ತೆ. ಉಳಿಯೋದು ಎಷ್ಟು? 34,40,000 ರೂಪಾಯಿ ಮಾತ್ರ. ಈಗ ಮೇನ್ ಪ್ರಶ್ನೆ, ಕಿಚ್ಚ ಸುದೀಪ್ ಅವರು ಪ್ರೀತಿಯಿಂದ ಕೊಟ್ಟ ಆ ಎಕ್ಸ್ಟ್ರಾ 10 ಲಕ್ಷ ರೂಪಾಯಿ ಕಥೆ ಏನು? ಅದು ಟ್ಯಾಕ್ಸ್ ಫ್ರೀನಾ? ತುಂಬ ಜನ ಅನ್ಕೋತಾರೆ ಇದು ಗಿಫ್ಟ್, ಸೊ ಟ್ಯಾಕ್ಸ್ ಇಲ್ಲ ಅಂತ. ಆದರೆ ಅದು ತಪ್ಪು. ಕಾನೂನಿನಲ್ಲಿ ಗಿಫ್ಟ್ ಟ್ಯಾಕ್ಸ್ ನಿಯಮ ಇದೆ. ನೀವು ನಮ್ಮ ರಕ್ತ ಸಂಬಂಧಿಕರನ್ನು ಬಿಟ್ಟು ಬೇರೆ ಯಾರಿಂದಲಾದರೂ 50,000 ರೂಪಾಯಿಗಿಂತ ಜಾಸ್ತಿ ಹಣವನ್ನು ಗಿಫ್ಟ್ ಆಗಿ ಪಡೆದುಕೊಂಡ್ರೆ ಆ ಪೂರ್ತಿ ಮೊತ್ತಕ್ಕೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತದೆ. ಇದು ಸೆಕ್ಷನ್ 52 ಕ್ಲಾಸ್ 2 ಅಡಿಯಲ್ಲಿ ಬರುತ್ತೆ. ಗಿಫ್ಟ್ ಆಗಿದ್ರೂ ಸರಿ ಅಥವಾ ಸ್ಪೆಷಲ್ ಪ್ರೈಸ್ ಆಗಿದ್ರೂ ಸರಿ, ಇದು ಗಿಲ್ಲಿ ನಟ ಅವರ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕೌಂಟ್ ಆಗುತ್ತೆ. ಇದಕ್ಕೂ ಕೂಡ ಸ್ಲ್ಯಾಬ್ ರೇಟ್ ಪ್ರಕಾರ ಅಂದಾಜು 30% ಟ್ಯಾಕ್ಸ್ ಬೀಳೋ ಚಾನ್ಸಸ್ ಇರುತ್ತೆ. ಅಂದರೆ ಆ 10 ಲಕ್ಷಕ್ಕೂ ಸುಮಾರು 3 ಲಕ್ಷದ ತನಕ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇನ್ನು ಮೂರನೆಯದಾಗಿ ಕಾರು ಫ್ರೀಯಾಗಿ ಸಿಕ್ತು ಅಂತ ಖುಷಿ ಪಡಬಹುದು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಶೋರೂಮ್ನವರು ಕಾರಿನ ಎಕ್ಸ್ ಶೋರೂಮ್ ಬೆಲೆ ಕೊಡ್ತಾರೆ. ಆದರೆ ಆ ಕಾರನ್ನು ರೋಡ್ಗೆ ಇಳಿಸೋಕೆ ಬೇಕಾದ ರೋಡ್ ಟ್ಯಾಕ್ಸ್ ಮತ್ತು ಇನ್ಶೂರೆನ್ಸನ್ನು ವಿನ್ನರ್ ಗಿಲ್ಲಿ ಅವರೇ ಸ್ವತಃ ಕೈಯಿಂದ ಕಟ್ಟಬೇಕು. ಅದು ಐಷಾರಾಮಿ SUV ಆಗಿರೋದ್ರಿಂದ ರೋಡ್ ಟ್ಯಾಕ್ಸ್ ಮತ್ತು ಇನ್ಶೂರೆನ್ಸ್ ಸೇರಿದರೆ ಎಲ್ಲ ಅಂದ್ರೂ 3-4 ಲಕ್ಷ ರೂಪಾಯಿವರೆಗೆ ಖರ್ಚು ಬರುತ್ತೆ. ಸೊ ಗೆದ್ದಿರೋ ಹಣದಲ್ಲಿ ಈ ಖರ್ಚನ್ನು ಮೈನಸ್ ಮಾಡಿಕೊಂಡೇ ಅವರು ಕಾರನ್ನು ತಗೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಫೈನಲ್ ಲೆಕ್ಕಾಚಾರ ನೋಡೋದಾದರೆ ಗೆದ್ದಿದ್ದು 50 ಲಕ್ಷ ಪ್ಲಸ್ 10 ಲಕ್ಷ ಸುದೀಪ್ ಅವರ ಕಡೆಯಿಂದ ಕೈಗೆ ಸಿಗೋದು ಅಂದಾಜು 41-42 ಲಕ್ಷ ಆಗಿರಬಹುದು. ಅದರಲ್ಲಿ ಕಾರಿನ ರೋಡ್ ಟ್ಯಾಕ್ಸ್ 3-4 ಲಕ್ಷ ಹೋದರೆ ಕೊನೆಗೆ ಉಳಿಯೋದು 38 ಅಥವಾ 40 ಲಕ್ಷದವರೆಗೆ ಆಗಬಹುದು. ಹೆಸರು ಬಂತು, ಕಾರು ಬಂತು, ಆದರೆ ಅರ್ಧ ದುಡ್ಡು ಟ್ಯಾಕ್ಸ್ಗೆ ಹೋಯಿತು ಅನ್ನೋದು ಈ ರಿಯಾಲಿಟಿ ಶೋನ ನಿಯಮ ಆಗಿದೆ. ಈ ಟ್ಯಾಕ್ಸ್ ಸಿಸ್ಟಮ್ ಸರಿ ಇದೆಯಾ ಅಥವಾ ವಿನ್ನರ್ಸ್ಗೆ ಟ್ಯಾಕ್ಸ್ ಫ್ರೀ ಮಾಡಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲಾ ಪಾಯಿಂಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.